ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇದು ಪಾಪು ಬರ್ಡೇ ದಿನದ ಬ್ಲಾಗ್ ಆಗಿರುತ್ತೆ. ಇವತ್ತು ಏನೇ ಇದ್ರೂ ಪಾಪುಗಂತೂ ಸರಿ ಮಾಡಿ ತಿನ್ನಿಸೋದು, ಅವನು ಊಟ ಪ್ರಿಪ್ರೇಷನ್ ಮಾಡೋದಂತೂ ಇದ್ದೇ ಇರುತ್ತೆ. ಮಾರ್ನಿಂಗ್ ಅವನಿಗೆ ಸರಿ ಮಾಡಿದ್ದೆ, ನನ್ನ ತಂಗಿ ತಿನ್ನಿಸ್ತಾ ಇದ್ಲು. ಜೊತೆಗೆ ಮಧ್ಯಾಹ್ನಕ್ಕೆ ಅವನಿಗೆ ಪೊಂಗಲ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಕ್ಸ್ಗೆ ಹಾಕಿಬಿಟ್ಟು. ಹಾಗೆ ನಮಗೆ ಬ್ರೇಕ್ಫಾಸ್ಟ್ ಅಂತ ಮನೇಲಿನ್ನೂ ಪ್ರಿಪೇರ್ ಮಾಡಿರಲಿಲ್ಲ, ಯಾಕಂದರೆ ನಾವು ಅಡುಗೆಯವ್ರಿಗೆ ಭಟ್ರಿಗೆ ಹೇಳ್ಬಿಟ್ಟಿದ್ದೀವಿ ಅಲ್ವಾ. ಸೊ ಅವರೇ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದರು. ಅಲ್ಲಿ ಫಂಕ್ಷನ್ ಹಾಲ್ ಹತ್ರ ಹೋಗ್ಬಿಟ್ಟು ನನ್ನ ತಮ್ಮ ತೊಗೊಂಡು ಬಂದಿದ್ದ ಮನೆಗೆ. ಸೊ ಇಲ್ಲಿ ನಾನು ಪಾಪುಗೆ ಪೊಂಗಲ್ ಮಾಡ್ತಾಯಿದ್ದೆ. ಸ್ವಲ್ಪ ಇನ್ನೂ ಬೇಯಬೇಕಿತ್ತು, ಅನ್ನ ಬೆಂದಿರಲಿಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅರ್ಶಿನದ ಪುಡಿ ಹಾಕಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಅರ್ಶಿನದ ಪುಡಿ ಕೂಡ ಹಾಕ್ಬಿಟ್ಟು ಮತ್ತೆ ಎತ್ತಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಏನೆಲ್ಲ ಥಿಂಗ್ಸ್ಗಳು ಬೇಕೆಲ್ಲ ಎತ್ತಿಟ್ಕೊಂಡಿದ್ವಲ್ವ. ಮತ್ತು ಗೋಲ್ಡ್ ಎಲ್ಲ ತೊಗೊಂಡಿರಲಿಲ್ಲ, ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತೊಗೊಂಡು ಮತ್ತು ಏನೆಲ್ಲ ಹಾಕ್ಕೊಬೇಕು ಎಲ್ಲ ಎತ್ತಿಟ್ಕೊಂಡು ನಾನು ಮೇಕಪ್ ಹಾಕೋದಕ್ಕೆ ಈಗ ಹೋಗಬೇಕು. ಸೊ ಅಲ್ಲಿ ಮೇಕಪ್ ಮಾಡೋದಕ್ಕೆ ಅಕ್ಕ ರೆಡಿ ಇದ್ದರು, ಬಟ್ ನಾನೇ ಸ್ವಲ್ಪ ಲೇಟ್ ಆಗೋಯಿತು ಮನೆಯಿಂದ ಹೊರಡೋದು. ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಪಾಪುನ ಇಲ್ಲೇ ಬಿಟ್ಟು ಹೋದೆ ಮನೆಯಲ್ಲೇ. ಸೊ ಇವರು ಕರ್ಕೊಂಬರ್ತಾರೆ ಜೊತೆಯಲ್ಲಿ ಅಂತ ಇಲ್ಲಿಂದ ನಾವು ಅವ್ರ ಮನೆಗೆ ಹೋಗಿ ರೆಡಿ ಆಗಬೇಕಾಗಿತ್ತು. ಅಷ್ಟರಲ್ಲಿ ಯಶು ಕೂಡ ರೆಡಿ ಆಗಿದ್ದರು. ಇನ್ನು ಪಾಪುಗೆ ನಾವು ಕಚ್ಚೆ ಪಂಚೆ ಏನು ತೊಗೊಂಡಿದ್ದೆ ಅದನ್ನೇ ಹಾಕೋಣ ಮನೆಯಿಂದ ಹೊರಡ್ಬೇಕಾರೆ ಅಂದ್ಕೊಂಡ್ವಿ. ಸೊ ಆಮೇಲೆ ಇಲ್ಲೇನಾಯ್ತಂದರೆ, ನಾನು ರೆಡಿ ಆಗಬೇಕಾದ್ರೆ ಬೈತಲೆ ಬೋಟ್ನ ಮನೇಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೀನಿ. ಸೊ ಮನೆಯಲ್ಲಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಯಾರಿಗೂ. ಆಮೇಲೆ ವೀಡಿಯೋ ಕಾಲ್ ಮಾಡಿ ಅದು ಇದು ಮಾಡಿ ಹುಡುಕಿ ಕೊನೆಗೆ ಫೈನಲ್ ಆಗಿ ಕಬೋರ್ಡಲ್ಲಿ ಇತ್ತಂತೆ, ತೊಗೊಂಬಂದರು. ಸೊ ಮೇಕಪ್ ಎಲ್ಲ ಆಲ್ರೆಡಿ ಆಗಿಬಿಟ್ಟಿದೆ, ಬೈತಲೆ ಬೊಟ್ಟೊಂದು ಹಾಕಬೇಕು, ಹಾಗಾಗಿತ್ತು. ಆ್ಯಂಡ್ ಅದನ್ನು ಕೂಡ ಅರ್ಜೆಂಟಲ್ಲಿ ಹಾಕಿದ್ದಕ್ಕೆ ಸರಿಯಾಗಿ ಕೂತು ಇರಲಿಲ್ಲ ತಲೆಯಲ್ಲಿ. ಈಗ ಪಲಾವ್ ತಿಂತಾಯಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂತ. ಪಲಾವ್ ಹಾಗೆಯೇ ಚಟ್ನಿ ಕೊಟ್ಟು ಕಳಿಸಿದ್ರು. ನಾವು ಅರ್ಜೆಂಟಿಗೆ ಪಲಾವ್ ಮಾತ್ರ ಹಾಕೊಂಡು ತಿಂದುಬಿಟ್ಟು ಹೋದ್ವಿ. ಹಾಗೆ ಸ್ವಲ್ಪ ಇತ್ತು, ಅದನ್ನ ಅಕ್ಕಪಕ್ಕ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ. ಹೇ ಗಾಯ್ಸ್, ಇವಾಗ ಮೇಕಪ್ ಹಾಕೋದಕ್ಕೆ ಹೋಗಬೇಕು. ಫಸ್ಟು ತಿಂಡಿ ತರೋದಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಭಟ್ರೆ ಎಲ್ಲ ಮಾಡಿರ್ತಾರೆ, ಅಲ್ಲೋಗಿ ತಿಂಡಿ ತರೋದಕ್ಕೆ ನನ್ನ ತಮ್ಮ ಹೋಗಿದ್ದಾನೆ. ಸೊ ಸ್ವಲ್ಪ ಏನೇನೋ ವಸ್ತುಗಳು ಎತ್ಕೊಬೇಕಿತ್ತಲ್ಲ, ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಮೇಕಪ್ ಹೋಗ್ತೀನಿ ಇವಾಗ, ಆಮೇಲೆ ಸಿಗ್ತೀನಿ. ಹಾಗೆ ನೀವು ಯಾರಾದರೂ ನನಗೆ ಫ್ರೆಂಡ್ಸ್ ಆಗಿದ್ದರೆ ಅಥವಾ ಕಾಂಟ್ಯಾಕ್ಟ್ ಲಿಸ್ಟಲ್ಲಿದ್ದರೆ, ನೀವು ನನ್ನ ಜೊತೆಯಲ್ಲಿ ಫ್ರೆಂಡ್ ಅಥವಾ ಫ್ಯಾಮಿಲಿಯವರಾಗಿರಬಹುದು, ನಿಮಗೇನಾದರೂ ಮೇಕಪ್ ಮಾಡೋದಕ್ಕೆ ಯಾರಾದರೂ ಹಿಂಗೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಬೇಕು, ಫಂಕ್ಷನ್ ಇದೆ, ಮದುವೆ ಇದೆ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಹಾಗೆಲ್ಲ ಪಬ್ಲಿಕಲ್ಲೆಲ್ಲ ಫೋನ್ ನಂಬರ್ ಎಲ್ಲ ಹಾಕಲ್ಲ. ಬಟ್ ನೀವು ನನ್ನ ಕೇಳಿದ್ರೆ, ಅಂದರೆ ಕಾಮೆಂಟ್ ಮಾಡಿದ್ರೆ, ಅಥವಾ ನನಗೆ ಮಂಡ್ಯದವರಾಗಿದ್ದರೆ, ಮಂಡ್ಯ ನಿಯರ್ ಬೈ ಆಗಿದ್ದರೆ ಮೆಸೇಜ್ ಮಾಡಿ, ಅಥವಾ ನನಗೆ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡಿ ಗೊತ್ತಿರೋರು. ಇವರಂತೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಎಲ್ಲರೂ ಅಷ್ಟೇ ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಮೇಕಪ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ನಿನ್ನ ಸ್ಕಿನ್ಗೆ ಹೆಂಗೆ ಬೇಕೋ ಅದೇ ಥರನೇ ಇದೆ, ಓವರಾಗಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಅವ್ರ ಸ್ಯಾರಿ ಡ್ರೇಪಿಂಗ್ ಇರ್ಬೋದು ಎಲ್ಲ ಇಷ್ಟ ಆಯಿತು. ಅವ್ರಿಗೆ ಈ ಥರ ಪ್ರೈವೇಟಾಗಿ ಅಂದರೆ ಪಬ್ಲಿಕಲ್ಲಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಅವ್ರನ್ನ ಹೈಡ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರೂ ನನ್ನ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯವರಾಗಿದ್ದು ನಿಮಗೇನಾದರೂ ಮೇಕಪ್ ಎಲ್ಲ ಮಾಡಿಸ್ಕೊಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ. ಸೊ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಅವರು. ನಿಮ್ಮನ್ನೆಲ್ಲ ಎಷ್ಟು ನೋಡಿಲ್ಲ ನಾನು. ನನಗೆ ಈ ಸಲ ಹೇರ್ ಸ್ಟೈಲು ಕರ್ಲಿಂಗ್ ಮಾಡಿಸ್ಬೇಕು, ಫ್ರೀ ಹೇರ್ ಬಿಡಬೇಕಂತ ಅಂದ್ಕೊಂಡಿದ್ದೆ. ಸೊ ಪಾಪು ಕೂದಲೆಲ್ಲ ಎಳ್ದಾಕ್ಬಿಡ್ತಾನೆ, ಏನು ಮಾಡೋದು, ಹಾಳು ಮಾಡ್ತಾನೆ, ಅಥವಾ ಜಡೆ ಥರ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯ್ತಂದರೆ, ಸೊ ಜಡೆ ಹಾಕಿದ್ರೂ ಎಳ್ದ್ಬಿಡ್ತಾನೆ. ಹೆಂಗಿದ್ರೂ ಅದು ಪುಕ್ಕ ಥರ ಬಂದುಬಿಡುತ್ತೆ. ಬೇಡ ಬಿಡು, ಕರ್ಲೇ ಇರಲಿ, ಎಳೆದ್ರೂ ಪರವಾಗಿಲ್ಲ, ಅದು ಹಾಗೇ ಬಿಡ್ಬೋದು ಅಂತ ಅಂದ್ಕೊಂಡು ಫೈನಲಾಗಿ ಕರ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ. ನೋಡಿದರೆ ಅವನು ಒಂದ್ಸಲನೂ ನನ್ನ ಕೂದಲು ಮುಟ್ಟಿ ಎಳಿಲಿಲ್ಲ, ಅಷ್ಟೇ ಚೆನ್ನಾಗಿ ಅವ್ರು ಹೇರ್ ಸ್ಟೈಲ್ ಕೂಡ ಮಾಡಿದರು. ಸೊ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನನ್ನ ಆಸೆ ಕೂಡ ಈಡೇರಿತು, ಕರ್ಲ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ, ಹಾಗೇ ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡೆ. ಇಲ್ಲಾಗಲೇ ಸುಮಾರು ಜನ ಬಂದುಬಿಟ್ಟಿದ್ರು, ವೆಯ್ಟ್ ಮಾಡ್ತಾಯಿದ್ರು ನಮಗೆ ಅಂತ. ಬಟ್ ನಾವು ಬರೋದೇ ಲೇಟ್ ಆಗೋಯಿತು. ಸೊ ಡೆಕೋರೇಷನ್ಸ್ ನೋಡಿ ಈ ಥರ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಗಂಡು ಮಕ್ಕಳಿಗೆ ಬ್ಲೂ ಥೀಮಲ್ಲಿ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಪಿಂಕ್ ಕಲರ್ ಮಾಡಿಸ್ಬಿಟ್ಟಿದ್ದೀವಿ. ಯಾಕಂದರೆ ಬಟ್ಟೆ ಪಿಂಕ್ ಕಲರ್ ಸೆಲೆಕ್ಟ್ ಆಯಿತು, ಆ್ಯಂಡ್ ಬಲೂನ್ಸ್ ಎಲ್ಲ ಅಪೋಸಿಟ್ ಇಡೋದ, ಹೆಂಗೆ ಇಡೋದು ಅಂತ ಕನ್ಫ್ಯೂಷನ್ ಆಯಿತು. ಹಾಗಾಗಿ ಪಿಂಕೇ ಇರಲಿ ಬಿಡು ಅಂದ್ಬಿಟ್ಟು ಕೇಕ್ನು ಕೂಡ ಪಿಂಕ್ನೇ ಮಾಡಿಸ್ಬಿಟ್ಟಿದ್ದೀನಿ. ಸೊ ಫೈನಲಾಗಿ ಈ ಥರ ರೆಡಿ ಆಗಿದ್ದೀನಿ. ಇಲ್ಲಿ ಇದ್ರಲ್ಲ ಅವರು ನಮ್ಮ ಮ್ಯಾಮ್, ಅವರು ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್. ಆ್ಯಂಡ್ ಅವ್ರು ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಆಮೇಲೆ ಇಲ್ಲಿ ದೇವಸ್ಥಾನದ ಒಳಗಡೆ ನನಗೆ 3 days ಇತ್ತು, ಒಳಗಡೆ ಹೋಗಲಿಲ್ಲ ನಾನು. ಅಲ್ಲಿ ಪಾಪುಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ನನ್ನ ತಂಗಿ ಮತ್ತು ತಂಗಿ ಫ್ರೆಂಡ್. ಇಲ್ಲಿ ಸ್ವಲ್ಪ ಫೋಟೋಸ್ ಅಂತೂ ತೆಗಿಸ್ಬೇಕಲ್ವಾ ನಮ್ಮ ಫಂಕ್ಷನ್ ಅಂದಾಗ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಟ್ಟೆ ಸ್ಟಾರ್ಟಿಂಗಲ್ಲೇ. ನೀನು ನಗ್ಲೇ ಇಲ್ಲ ಫೋಟೋ ತೆಗಿಬೇಕಾದ್ರೆ. 2 ಕೇಕ್.
ಹಾಗೆ ಫೈನಲಿ ಪಾಪು ಬರ್ಡೇ ಕೇಕ್ ಈ ಥರ ಆಯಿತು. ಸಿಂಪಲ್ಲಾಗಿ ಮಾಡಿಸಿದ್ವಿ, ಪೇಸ್ಟ್ರಿ ಆಗಿತ್ತು. ಹಾಗೆ ಜನಗಳಿಗೆಲ್ಲ ಹಂಚೋದಕ್ಕೆ ಅಂತ ಹನಿ ಮಾಡಿಸಿದ್ದೆ ಒಂದಷ್ಟು. ಸೊ ಹನಿ ಕೇಕ್ ಆ್ಯಂಡ್ ಇದು ಎರಡು ಕೂಡ ಮಾಡಿಸಿದ್ವಿ. ಜೊತೆಗೆ ಇದು ಪ್ಲೇನ್ ಆಗೋಯಿತು. ಇದಕ್ಕೆ ನಾನು ಪರ್ಲ್ ಹಾಕ್ಸೋದಕ್ಕೆ ಅಂತ ಹೇಳಿದೆ, ಮೇಲ್ಗಡೆ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತಲ್ಲ ಡಿಸೈನ್ ಆ ಥರ. ಬಟ್ ಅವರು ನೋಡಿಲ್ಲ ಅನಿಸುತ್ತೆ, ಬಟ್ ಅದು ಹಾಕಿರಲಿಲ್ಲ. ಬಟ್ ಫೈನಲಿ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಮಧ್ಯೆ ಒಂದೊಂದು ಪರ್ಲ್ ಥರ ವೈಟ್ ಕಲರ್ ಬೀಡ್ಸ್ ಇಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ಕೇಕ್ ಕಟ್ಟಿಂಗ್ಗೆ ರೆಡಿ. ವೇದಾಂತ್ ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಹಂಸ ಹಂಸ ಬಾಳಿನ ದೀಪ ನಿನ್ನನದು ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹಂಸ ಹಂಸ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯು. ಅಕೌಂಟ್ ತಿಂದೇ ಬಿಡ್ತಾನೆ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹಂಸ ಹಂಸ ಬಾಳಿನ ದೀಪ ನಿನ್ನದು ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ. ಅವ್ನ್ ಚೈನ್ ಅಂತ ಎಲ್ಲಿದೆ? ಬೇರೆ ಸಾಂಗ್ ಹಾಕಿ. ಹೋದೆನ ನೋಡಿ ನಿನ್ನ ಗಿರ್ದಿ ನನ್ನ ಮಾಡ್ಬೇಕಾದ್ರೇನೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸೊ
ಇದಾಗಿತ್ತು ನಮ್ಮ ಪಾಪುವಿನ ಬರ್ಡೇ ವ್ಲಾಗ್. ಒಂದಷ್ಟು ಜನದ ವೀಡಿಯೋಸ್ನ ಆ್ಯಡ್ ಮಾಡಿದ್ದೀನಿ. ಯಾರು ಎಷ್ಟು ವೀಡಿಯೋಸ್ ಮಾಡಿದ್ರು ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಅದರ್ವೈಸ್ ಇನ್ನೂ ಎಷ್ಟೋ ಜನದ್ದು ಫೋಟೋಸ್ ಅಥವಾ ವೀಡಿಯೋಸ್ ಇದಕ್ಕೆ ಆ್ಯಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವರು ವೀಡಿಯೋಸ್ ಎಲ್ಲ ಮಾಡಿಲ್ಲ, ನನ್ನ ತಂಗಿ ಮತ್ತು ನನ್ನ ತಮ್ಮ ಇವರು. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ನಮ್ಮ ಫೋಟೋಸ್ ವೀಡಿಯೋಸ್ ಹಾಕಿಲ್ಲ ಅಂತ. ಹಾಗೆಯೇ ಎಷ್ಟಿದೆ ಅಷ್ಟನ್ನು ಮಾತ್ರ ಶೇರ್ ಮಾಡಿದ್ದೀನಿ. ಎಲ್ರದ್ದು ಊಟ ಆಗಿತ್ತು. ಕೊನೆಯಲ್ಲಿ ನಾವೇ ಇದ್ದಿದ್ದು, ನಾವು ಮತ್ತು ಯಶು ಫ್ರೆಂಡ್ಸು ಸ್ವಲ್ಪ ಲೇಟಾಗಿ ಬಂದಿದ್ರು ಕೊಲೀಗ್ಸು. ಸೊ ಅವರೆಲ್ಲ ಬಂದಾಗ ಒಟ್ಟಿಗೆ ಊಟ ಕೂತ್ಕೊಂಡ್ವಿ ನಾವು ಒಂದಷ್ಟು ಜನ. ಸೊ ಇದಾಗಿತ್ತು ಪಾಪು ಬರ್ಡೇ ಮೆನು. ಸಿಂಪಲ್ಲಾಗಿತ್ತು. ಸೊ ನಿಮಗೆ ಅದೆಲ್ಲ ವೀಡಿಯೋ ಮಾಡಲೇ ಇಲ್ಲ ಅನಿಸುತ್ತೆ ನಾನು. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನೀವೆಲ್ಲ ವೆಯ್ಟ್ ಮಾಡ್ತಿರುವಂತಹ ನನ್ನ ಮಗನ ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.